ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸ್ವಾಗತ. ವೀಕ್ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ 9 o'clock ಆಗಿದೆ. ಸೊ ಬೆಳಗ್ಗೆ ತೋಟಕ್ಕೆ ಬಂದೆ, ಒಂದು ಸರಿ ವಾಕ್ ಬಂದಿದ್ದೆ. ಸೊ ಓಡಾಡ್ಕೊಳೋದೆ ಅಷ್ಟೇ. ಸೊ ಕೋಲ್ಡ್ ಜಾಸ್ತಿ ಇತ್ತು. ಸೊ ಬೇರೆ ಕೆಲಸನೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಟಿಫನೆಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ನೀರು ಇಟ್ಕೊತಾ ಇದ್ದೀನಿ. ಸೊ ನೆನ್ನೆ ಡ್ರೆಂಚಿಂಗ್ ಮಾಡಬೇಕು ಅನ್ನಲ್ಲ ಶಾಮಂತಿಗೆಗೆ. ಸೊ ಈಗ ಡ್ರೆಂಚಿಂಗ್ ಮಾಡಬೇಕು. ಸೊ ಅದಕ್ಕೋಸ್ಕರ ನೀರು ಇಟ್ಕೊತಾ ಇದ್ದೀನಿ. ಸೊ ಅಷ್ಟೊತ್ತಿಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಡ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋದು. ಸೊ ಇವತ್ತು 2ನೇ ದಿವಸ. ಸೊ 20 ಲಕ್ಷ ಸಂಪಾದನೆ ಮಾಡೋದಕ್ಕೆ ಡೇ 2 ಚಾಲೆಂಜು. 2ನೇ ದಿವಸ ಏನೇನು ಮಾಡ್ತೀನಿ ಏನು ಸೊ ಅಂತಂದ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಎಷ್ಟು ಖರ್ಚು ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಗಬೇಕು ಅನ್ನೋ ಥರ ಇದ್ದರೆ ಸೊ ಒಂದು ಕಮೆಂಟ್ ಮಾಡಿಬಿಡಿ, ಯಾರೇ ಆಗಲಿ. ಇಲ್ಲ ಲಾಸ್ಟಲ್ಲಿ ಎಲ್ಲ ಒಂದೇ ಸರಿ ಲೆಕ್ಕ ಮಾಡೋದು. ನಾನೇನು ಮಾಡ್ತೀನಿ ಅಂದರೆ ಡೈಲಿ ಏನೇನು ಇದು ಮಾಡ್ತೀನೋ, ಸೊ ಖರ್ಚು ಮಾಡ್ತೀನೋ ಅದನ್ನೆಲ್ಲ ಒಂದು ಸೈಡ್ ಬರೆದಿಟ್ಟಿರ್ತೀನಿ. ಸೊ ಈ ಥರ ಸ್ಪ್ರೇ ತೊಗೊಂಡೆ ಇದು ಅಂತ ಅಂದ್ಬಿಟ್ಟು ಸೊ ಅಲ್ಲೂ ಲೆಕ್ಕ ಸಿಗುತ್ತೆ. ಮತ್ತು ಈಗಲೂ ಅಕಸ್ಮಾತ್ ಏನಾದರೂ ಹಾಕಲೇಬೇಕು, ದಿನಕ್ಕೆ ಇಷ್ಟು ಕಾಸ್ಟ್ ಇದಾಗ್ತಿದೆ ಅಂತ ಖರ್ಚಾಗ್ತಿದೆ ಅಂತ ಅಂದ್ಬಿಟ್ಟು ಹಾಕಬೇಕು ಅಂದರೆ ಸೊ ಅದು ಮಾಡೋದಕ್ಕೆ ರೆಡಿ ಇದ್ದೀನಿ. ಸೊ ಯಾವುದಕ್ಕೂ ಒಂದು ಸರಿ ಕಾಮೆಂಟ್ ಮಾಡಿ. ಸೊ ಬನ್ನಿ ಹೋಗೋಣ. ನೀರೆಲ್ಲ ತುಂಬಿತು. ಸೊ ಇದು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರ ತೋಟ. ಸೊ ಇದು ಈಗ ಪ್ರೂನಿಂಗ್ ಕಂಪ್ಲೀಟ್ ಆಗಿದೆ. ನೋಡಿ, ಎಲ್ಲ ಹೊಸದಾಗಿ ಪ್ರೂನಿಂಗ್ ಆಗಿ ಇನ್ನೂ ಈಗ ಕೇಳ್ತಿದ್ದಾರೆ. ಸೆಂಟ್ರಲ್ಲಿರೋದೆಲ್ಲ ಎಳ್ದಿದ್ದಾರೆ. ಸೊ ಬೆಡ್ ಮೇಲೆ ಇರೋದು ಹಂಗೆ ಇದೆ. ಸೊ ಅದನ್ನು ಎಳಿಬೇಕು. ಸೊ ಕಾಣಿಸ್ತಿದೆಯಾ ಯಾವ ಥರ ಪ್ರೂನಿಂಗ್ ಮಾಡಿಸಿದ್ದಾರೆ. ಸೊ ಈ ಥರನೇ ಸೇಮ್ ಮಾಡಿಸ್ಬೇಕಾಗಿರೋದು ಪ್ರೂನಿಂಗು. ನೋಡಿ, ಫುಲ್ಲು ಖಾಲಿ ಹೊಡಿತಾ ಇದೆ ಗಿಡ. ಸೊ ಈ ಥರ ಪ್ರೂನಿಂಗ್ ಮಾಡಿಸಿದ್ರೇ ಚೆನ್ನಾಗಿ ಕ್ರಾಪ್ ಬರೋದು. ಮತ್ತು ಸಿಕ್ಕು ಜಾಸ್ತಿ ಇಟ್ಕೊಂಡಷ್ಟು ನಮಗೆ ಪ್ರಾಬ್ಲಮ್ಮು, ಸರಿಯಾಗಿ ಇದಾಗಲ್ಲ, ಮೆಚುರಿಟಿ ಬರೋಲ್ಲ ಲೀವ್ಸು. ಸೊ ಫೋಟೋಸಿಂಥಸಿಸ್ ಆಗ್ತಿದ್ದಷ್ಟು ಚೆನ್ನಾಗಾಗಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಸಿಕ್ಕು ತೆಗಿಸ್ಬೇಕು ಅಂತ ಈ ಸರಿ ತೆಗ್ಸಿದ್ದಾರೆ. ನೋಡಿ ಯಾವ ಥರ ಇದೆ. ಸೊ ನೀರೆಲ್ಲ ಇಟ್ಕೊಂಬಂದಿದ್ದಾಯಿತು. ಸೊ ನೋಡಿ, ಇಲ್ಲಿ ಡ್ರಂಚಿಂಗ್ ಕೊಡ್ತಿರೋದು ಬಂದ್ಬಿಟ್ಟು ಸೊ ರಾಡಿ ಫಾರ್ಮ್ ಅಂತ. ಸೊ ಯಾವ್ದು ಪ್ರಮೋಷನ್ ಅಲ್ಲ ಏನೂ ಅಲ್ಲ. ಸೊ ಬಟ್ ವರ್ಕಿಂಗ್ ಚೆನ್ನಾಗಿ ಇದೆ ಅಂತ ಅಂದ್ಬಿಟ್ಟು ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ಇದು ಬಂದುಬಿಟ್ಟು 1 ಲೀಟ್ರಿಗೆ 2 ml per ಲೀಟ್ರು. ಸೊ ಡ್ರಂಚಿಂಗ್ಗೆ ಸೊ 2 ml ಒಂದು ಗಿಡಕ್ಕೆ ಬಂದುಬಿಟ್ಟು ಈಗ 80 ml ಅಷ್ಟು ಡ್ರಂಚಿಂಗ್ ಕೊಡ್ತಿದ್ದೀನಿ ಈಗ. ಸೊ ಅದು ಯಾವ ಥರ ಕೊಡ್ತೀನಿ ಏನು ಅಂತಂದ್ಬಿಟ್ಟು ಸೊ ತೋರಿಸ್ತೀನಿ ಬನ್ನಿ. ಫಸ್ಟ್ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಇದು ಬಂದುಬಿಟ್ಟು ಕ್ಯಾಪು 125 ml. ಸೊ 100 ml 4 ಸರಿ ಹಾಕಬೇಕಾಗತ್ತೆ 200 ಲೀಟ್ರಿಗೆ. ಒಂದು ಸೊ ರನ್ನಿಂಗಲ್ಲಿ ಏನಕ್ಕೆ ಇಡ್ತೀವಿ ಅಂದರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ನಾವು ಔಷಧಿ ಮತ್ತು ಇದು ಮಾಡೋಷ್ಟು ಏನಿರಲ್ಲ. ಸೊ ಅದಕ್ಕೋಸ್ಕರ ರನ್ನಿಂಗಲ್ಲಿ ಇಟ್ಬಿಟ್ಟು ಸೊ ಅಟ್ರೆ ಕ್ಲೀನಾಗಿ ಮಿಕ್ಸಿಂಗ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಟೋಟಲಾಗಿ 250 ಲೀಟರ್ಸ್ ಆಗುತ್ತೆ ಡ್ರಂಚಿಂಗ್ಗೆ. ನೋಡಿ, ಕಾಣಿಸ್ತಿದೆಯಾ ಆ ಥರ ಇದೆ ಅಂತ. The next day. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 8 o'clock ಆಗಿದೆ. ಸೊ ಡ್ರಂಚಿಂಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ವಿಡಿಯೋದು ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಫುಲ್ಲು ಮಂಜು ಇಟ್ಕೊಂಡಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ, ಡ್ರಂಚಿಂಗ್ ಕೊಡ್ತಾಯಿದ್ದೀನಿ.
ಸೊ ಇದು ಬಂದ್ಬಿಟ್ಟು ರಾಡಿ ಫಾರ್ಮ್ ಅಂತ. ಸೊ ಇದು ಪರ್ಸೆಂಟೇಜ್ ಬಂದ್ಬಿಟ್ಟು 2 ml per ಲೀಟ್ರು. ಸೊ ಪ್ರಮೋಷನ್ ಏನಲ್ಲ. ಸೊ ಯಾವ್ದು ಚೆನ್ನಾಗಿ ಕೆಲಸ ಮಾಡುತ್ತೋ ಸೊ ಅದನ್ನು ಹೇಳ್ತೀನಿ ಅಷ್ಟೇ. ಸೊ ಈಗ ಉಣಿರೋದು ಬಂದ್ಬಿಟ್ಟು ನಾರು ಬಂದ್ಬಿಟ್ಟು ಪರ್ಪಲ್ ಅಂತ. ಸೊ ಈಗ ಇವತ್ತಿಗೆ 7 days ಆಗಿದೆ ಸೊ ಪ್ಲ್ಯಾಂಟ್ ಮಾಡಿ. ಸೊ 4-5 daysಗೆ ಟ್ರಂಚಿಂಗ್ ಕೊಡಬೇಕಿತ್ತು, ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಸೊ ಟ್ರಂಚಿಂಗ್ ಕೊಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ಟ್ರಂಚಿಂಗ್ ಕೊಡ್ತಾಯಿದ್ದೀನಿ. ಸೊ ಮೇಯ್ನಾಗಿ ರಾಡಿ ಫಾರ್ಮ್ ಬಂದ್ಬಿಟ್ಟು ಸೊ ರೂಟ್ ಝೋನ್ ಆ್ಯಕ್ಟಿವೇಶನ್ ಚೆನ್ನಾಗಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸೊ ವೈಟ್ ರೂಟ್ಸ್ ಫಾರ್ಮೇಷನ್ ಸೂಪರಾಗಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸೊ ರಾಡಿ ಫಾರ್ಮ್ ಕೊಡ್ತಿರೋದು, ಬೇರೆ ಇನ್ನೇನಿಲ್ಲ. ಸೊ ಬೇರೆ ಇನ್ನೇನು ಟ್ರಂಚಿಂಗ್ ಕೊಡ್ತಿಲ್ಲ. ಸೊ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಸೊ ಆಲ್ಮೋಸ್ಟು ಒಂದು 70-80 ml ಒಂದೊಂದು ಗಿಡಕ್ಕೆ ಡ್ರಂಚ್ ಬೀಳ್ತಾಯಿದೆ ನೋಡಿ. ಈ ಥರ ಸ್ವಲ್ಪ ಚೆನ್ನಾಗಿ 1-2 times ವಾಟರ್ ಕೊಟ್ಬಿಟ್ಟೆ. ಸೊ ಉಣಿದಾದ್ಮೇಲೆ ಈ ಥರನೇ ಕೊಡಬೇಕು. ಈ ಥರ ಕೊಟ್ಟಾಗ ಏನಾಗುತ್ತೆ, ಸ್ವಲ್ಪ ಕ್ಲೀನಾಗಿ ನಾರೆಲ್ಲ ಸೆಟ್ಲಾಗುತ್ತೆ, ಮಣ್ಣೆಲ್ಲ ಕ್ಲೀನಾಗಿ ಸೆಟ್ಲಾಗಿ ಏರ್ ಗ್ಯಾಪ್ ಇರೋಲ್ಲ. ಸೊ ಚೆನ್ನಾಗಿ ನಾಟ್ಕೊಳ್ಳುತ್ತೆ. ಸೊ ಅದಕ್ಕೆ ಫಸ್ಟ್ ಈ ಥರ ನಾನು 2 ಸರಿ ನೀರು ಕೊಟ್ಟಿದ್ದೀನಿ. ಸೊ ಇದು 3ನೇ ಸರಿ ಬಂದ್ಬಿಟ್ಟು ಡ್ರಂಚಿಂಗ್ ಕೊಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು ನಾರು ಹೋಗಿಲ್ಲ ನೋಡಿ, ಎಲ್ಲೂ ಕಾಣಿಸ್ತಿಲ್ಲ. ಸೊ ಒಂದು ನಾರು ಹೋಗಿರೋದು. ಸೊ ಈ ಥರ ಮೇಂಟೈನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡೋದು ನಾನು. ಸೊ ಡ್ರಂಚಿಂಗ್ ಮುಗಿಸಿದ್ಮೇಲೆ ಸ್ವಲ್ಪ ಇದಿದೆ, ಸೊ ಸ್ಪ್ರೇಯಿಂಗ್ ಕೊಡಬೇಕು ದ್ರಾಕ್ಷಿಗೆ. ಸೊ ಅದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಇವತ್ತು. ಸೊ ದ್ರಾಕ್ಷಿಗೆ ಮೇಯ್ನಾಗಿ ಸ್ವಲ್ಪ ಫರ್ಟಿಲೈಸರ್ಸ್ ತೋರಿಸ್ಬೇಕು. ಸೊ ಅದು ಮತ್ತು ದ್ರಾಕ್ಷಿಗೆ ಸ್ಪ್ರೇಯಿಂಗ್ಸ್ ಇದೆ. ಸೊ ಈಗ ಸ್ವಲ್ಪ ರೋಸು ನೋಡಿ ಯಾವ ಥರ ಇದೆ, ಗಿಡ ಎಲ್ಲ ಸ್ವಲ್ಪ ಇದಾಗಿದೆ, ಚುಕ್ಕೆ ರೋಗ ಬಿದ್ದಿದೆ. ಸೊ ಅದನ್ನ ಸ್ವಲ್ಪ ರೆಡಿ ಮಾಡ್ತಿದ್ದೀನಿ. ಸೊ ಮೊನ್ನೆ ಆಕ್ರೋಬ್ಯಾಟಿಕ್ ಮಾಡಿದ್ದೆ. ಸೊ ನಿನ್ನೆ ಏನು ಸ್ಪ್ರೇ ತೊಗೊಂಡಿಲ್ಲ. ಸೊ ಇವತ್ತು ಆದಷ್ಟು ಸ್ವಲ್ಪ ರಡಮಲ್ ಗೋಲ್ಡು ಮತ್ತು ಯಾವುದಾದ್ರು ಸಿಂಪಲ್ಲಾಗಿ ತ್ರಿಪ್ಸಿಗೆ ಒಂದು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೀನಿ. ಸೊ ರಡಮಲ್ ಗೋಲ್ಡು 3 grams per ಲೀಟ್ರು. ಆ ತ್ರಿಪ್ಸಿಗೆ ಇಮಿಡಾಕ್ಲೋಪೈಡು ಬರುತ್ತೆ. ಸೊ 17% ಆದರೆ 1 ml ಹಾಕ್ಕೋಬೇಕು. ಸೊ 30% ಆದರೆ 1/2 ml ಆದರೆ ಸಾಕು. ಸೊ ಈ ಥರ ಸ್ಪ್ರಿಂಗ್ಸ್ ತೊಗೊಳೋಣ ಅಂತಿದ್ದೀನಿ. ಸೊ ಡ್ರಂಚಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತು ದ್ರಾಕ್ಷಿಗೆ ಸ್ಪ್ರಿಂಗ್ ತೊಗೊಳೋಗಿ ಸಿಗ್ತೀನಿ. 2 hours later. ಸೊ ಅಲ್ಲಿ ಡ್ರಂಚಿಂಗ್ ಮುಗಿಸ್ಕೊಂಡು ತೋಟಕ್ಕೆ ಬಂದೆ. ಸೊ ಈಗ ಸ್ವಲ್ಪ ವಾಟರ್ ಸಾಲ್ಯುಬಲ್ ಕೊಡಬೇಕಿತ್ತು ಸೊ ದ್ರಾಕ್ಷಿಗೆ. ಸೊ ವಾಟರ್ ಸಾಲ್ಯುಬಲೆಲ್ಲ ಮಿಕ್ಸ್ ಮಾಡಿ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 20 minutes 30 minutes ಆಗಿದೆ. 20 minutes ಆಗಿದೆ ವಾಟರ್ ಸಾಲ್ಯುಬಲ್ ಸ್ಟಾರ್ಟ್ ಮಾಡಿ. ಸೊ ಇನ್ನೇನು ಲಾಸ್ಟ್ ಎಂಡ್ ಆಗ್ತಾ ಬಂದಿದೆ ನೋಡಿ. ಸಿಕ್ ತೆಗಿತಾ ಇದ್ದಾರೆ ಅಲ್ಲಿ. ನಾವೇ ಸಿಕ್ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ರು. ಸೊ ಸಿಕ್ ತೆಗಿತಾ ಇದ್ದಾರೆ. ಸೊ ಕೊನೆ ಇರೋ ಅಂಥದ್ದು ಬಿಟ್ಟು ಇನ್ನೆಲ್ಲ ಖಾಲಿ ಚಿಗುರೆಲ್ಲ ತೆಗಿಬೇಕು, ತೋರಿಸ್ತೀನಿ. ಸೊ ಇದೆಲ್ಲ ಮುಗಿಲಿ. ಸೊ ಮುಗಿದ್ಕೊಂಡ್ಬಂದು ಸಾಯಂಕಾಲ ಸಿಕ್ ತೆಗಿಬೇಕಾಗುತ್ತೆ ನಾನು. ಸೊ ಸ್ಪ್ರೇಯಿಂಗ್ಸ್ ಏನಿಲ್ಲ ಇವತ್ತು. ಸೊ ಬಂದು ತೋರಿಸ್ತೀನಿ ನಾನು ಯಾವ ಥರ ತೆಗಿತಾರೆ ಏನು ಅಂತ. 1 hour later. ಸ್ನೇಹಿತರೆ ಮತ್ತೆ ವಿಡಿಯೋಗೆ ಸ್ವಾಗತ. ಏನಪ್ಪ ಅಂದರೆ ಸೊ ಬೆಳಗ್ಗೆ ಸ್ವಲ್ಪ ಡ್ರಂಚಿಂಗ್ ಇತ್ತು, ಡ್ರಂಚಿಂಗ್ ಮುಗಿಸ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಸೊ ವಾಟರ್ ಸಾಲ್ಯುಬಲ್ ಕೊಟ್ಟೆ. ಸೊ ವಾಟರ್ ಸಾಲ್ಯುಬಲ್ ಕೊಟ್ಟು ನೆಕ್ಸ್ಟು ಸ್ವಲ್ಪ ದ್ರಾಕ್ಷಿಗೆ ಹೊಸ ಗಿಡಕ್ಕೆ ಅಂಟ್ಕಟ್ಸಿರೋದಕ್ಕೆ ಸೊ ಸ್ಪ್ರೇಯಿಂಗ್ ತೊಗೋಬೇಕಿತ್ತು. ಏನಕ್ಕಪ್ಪ ಈ ಸ್ಪ್ರೇ ತೊಗೊತಾ ಇರೋದು ಅಂತಂದರೆ ಸೊ ಮೇಯ್ನ್ ರೋಗಕ್ಕೆ ಮತ್ತು ತ್ರಿಪ್ಸಿಗೆ ಸೊ ರಸ ಇಳಿಯುತ್ತಲ್ಲ ಇದಕ್ಕೆ. ಸೊ ಅದಕ್ಕೆ ತ್ರಿಪ್ಸ್ಗೆ ಮತ್ತು ಇದಕ್ಕೆ ಸ್ಪ್ರೇಯಿಂಗ್ಸ್ ತೊಗೊತಾ ಇರೋದು. ಏನಕ್ಕಪ್ಪ ಅಂದರೆ ಸೊ ರೋಗ ಕಂಟ್ರೋಲ್ ಇವಾಗಲಿಂದನೇ ಸೊ ಬುಡ್ಡೆ ಸ್ಟಾರ್ಟ್ ಆಗಿದೆ. ಸೊ ಒಂದು 100%ಅಲ್ಲಿ ಒಂದು 10% ಅಷ್ಟೇ ಸ್ಟಾರ್ಟ್ ಆಗಿರೋದು. ಸೊ ಯಾವುದಕ್ಕಿದ್ರೆ ಅದು ಹೊಡಿಬೋದು ಅಂತ ಹೇಳ್ಬೋದು. ಬಟ್ ಈ ಮೇಯ್ನ್ ಏನು ಅಂತಂದರೆ ಸ್ವಲ್ಪ ಮೂತಿ ಇಟ್ಟಿದ್ದು ಸೊ ಅಕಸ್ಮಾತ್ ಬಂಗಾರ ಹುಳ ಅಂತ ಬರುತ್ತೆ. ಸೊ ಅದೇನಾದರೂ ಇದು ಮಾಡ್ತು ಅಂದರೆ ಸೊ ಡ್ಯಾಮೇಜ್ ಮಾಡ್ತು ಅಂದರೆ ಮತ್ತೆ ಕಣ್ಣು ಹೊಸದಾಗಿ ಅಂಟ್ಕಟ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಥರ ಸ್ಪ್ರೇಯಿಂಗ್ಸ್ ಕ್ಲೀನಾಗಿ ತಗೋಬೇಕಾಗತ್ತೆ. ಸೊ ಕಡ್ಡಿ 2 ಸೈಡು ನೆನೆಸ್ಕೊಂಡಷ್ಟು ಒಳ್ಳೆಯದು. ಸೊ ಈಗ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಸೊ ಅಷ್ಟು ಬೇಗ ಚೆನ್ನಾಗಿ ಗಿಡ ಹಬ್ಬುತ್ತೆ. ಸೊ ಅದಕ್ಕೋಸ್ಕರ ಸೊ ಸ್ಟಾರ್ಟಿಂಗಿಂದಾನೇ ಸೇಮ್ ಮಗು ಥರನೇ ಇದು. ಸೊ ಮಗುವಲ್ಲಿ ಹೆಂಗೆ ನೋಡ್ಕೊತೀವಿ ದೊಡ್ಡನಂತ ಎಷ್ಟು ಹೆಲ್ದಿಯಾಗಿರ್ತೈತೋ ಮಗು, ಸೊ ಅದೇ ಥರನೇ ಇದನ್ನು. ಸೊ ನೋಡಿ ಇಲ್ಲೆಲ್ಲ ಹೊಸ್ದಾಗಿ ಚಿಗುರೆ ಹಾಕ್ಬಿಟ್ಟಿದೆ.
ಸೊ ಸ್ಪ್ರೇಯಿಂಗ್ಸ್ ಎಲ್ಲ ಮುಗೀತು. ಸ್ಪ್ರೇಯಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದು ಸ್ವಲ್ಪ ಟೈಮ್ ಆಗಿದೆ. ಸೊ ಇನ್ನೊಂದು ಮನೆಗೆ ಹೋಗೋದೆ. ಸೊ ಇವತ್ತು ಸ್ಪ್ರೇ ತೊಗೊಂಡಿದ್ದು ನೋಡಿ. ಸೊ ಆಕ್ರಬಟ್ಟು ಮತ್ತು ಕೋಸೈಡ್ ಅಂತ. ಸೊ ದ್ರಾಕ್ಷಿಗೆ ತೊಗೊಂಡಿರೋದು. ಸೊ ಇದು 200 ಗ್ರಾಮ್ ಪ್ರೈಸು 1485 ರುಪೀಸು. ಸೊ ಆ ಲೆಕ್ಕಕ್ಕೆ ಇವಾಗ ನಾವು ಏನಿಲ್ಲ ಅಂದ್ರೂ 600 ಲೀಟರ್ಸ್ ಸ್ಪ್ರೇ ತೊಗೊಂಡಿದ್ದೀವಿ. ಸೊ 485 ಬೇಡ, 1200 ಇಟ್ಕೊಳ್ಳಿ. ಸೊ 1200 ಒಂದು ತೋಟಕ್ಕೆ ಹೊಡೆದ್ರೆ ಸೊ ಆಲ್ಮೋಸ್ಟು 3600 ರುಪೀಸು ಬರೀ ಆಕ್ರಬಟ್ದಾಗುತ್ತೆ. ಸೊ ನೆಕ್ಸ್ಟು ಕೋಸೈಡ್ ಅಂತ ಬರುತ್ತೆ. ಸೊ ಅದು ಕೋಸೈಡ್ದು ಬಂದುಬಿಟ್ಟು ಅದು ಆಲ್ಮೋಸ್ಟು 1000 ರುಪೀಸ್ ಏನೋ ಕಾಸ್ಟ್ ಬೀಳುತ್ತೆ. ಸೊ ಈಗ ಆಲ್ಮೋಸ್ಟ್ 5000 ಹತ್ತತ್ರ 5000 ರುಪೀಸ್ ಸ್ಪ್ರೇ ತೊಗೊಂಡಿದ್ದೀವಿ ಸೊ ತೋಟಕ್ಕೆ. ಸೊ ಅದಕ್ಕೆ ಸ್ವಲ್ಪ ಚೆನ್ನಾಗಿ ರೋಗ ಅವಾಯ್ಡ್ ಆಗಬೇಕು ಅಂದರೆ ಸ್ವಲ್ಪ ಸೊ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ತೊಗೊಂಡಿರೋದು ಇವತ್ತು. ಸೊ ನೋಡಿ ಎಲ್ಲ ಸಿಕ್ ತೆಗ್ದಿದ್ದೀವಿ. ಸೊ ಕಾಣಿಸ್ತಿದ್ಯಾ? ಸೊ ಎಲ್ಲೋ ಒಂದೊಂದು ಕಾಣಿಸ್ತಿದೆ ನೋಡಿ. ಈ ಕಡೆ ಎಲ್ಲ ಸಿಕ್ ತೆಗ್ದಿರೋದು. ಸೊ ಅಲ್ಲಿ ಕೊನೆ ಕಾಣಿಸ್ತಿದ್ಯಾ? ಸೊ ಈ ಗೊನೆಗಳಿರೋದು ಮಾತ್ರನೇ ಬಿಟ್ಟಿರೋದು, ಇನ್ಯಾವುದು ಬಿಟ್ಟಿಲ್ಲ. ಸೊ ಇನ್ನೆಲ್ಲ ತೆಗೆದುಬಿಟ್ಟಿದ್ದೀವಿ. ಸೊ ಗೊನೆಗಿರೋದು ಮಾತ್ರ ಇಟ್ಕೊಂಡಿದ್ದೀವಿ ನೋಡಿ. ಸೊ ಈಗ ಜಿಬ್ರಲಿಕ್ ಆಸಿಡ್ ಅಂತ ಬರುತ್ತೆ. ಸೊ ಅದನ್ನು ಸ್ಪ್ರೇ ತೊಗೋಬೇಕು. ಸೊ ನೋಡಿ ಈ ಸಾಲು ಕಿತ್ತಿದ್ದೀವಿ. ಸೊ ಕಾಣಿಸ್ತಿದೆ, ಚಿಗುರೆಲ್ಲ ಕೆಳಗಡೆ ಬಿದ್ದಿದೆ. ಸೊ ಈ ಸಾಲು ಕಿತ್ತಿದ್ದೀವಿ. ಸೊ ಮತ್ತು ಈಗ ಈ ಸಾಲು ನೋಡಿ, ಈ ಕಡೆ ನೋಡಿ ಎಲೆಗಳು ಎಷ್ಟೈತೆ ಕಮ್ಮಿ ಐತೆ. ಸೊ ಇದು ನೋಡಿ ಎಷ್ಟು ಒತ್ತಿಗಿದೆ. ಸೊ ಇದು ಎಲ್ಲದರಲ್ಲೂ ಕೊನೆ ಇರಲ್ಲ. ಸೊ ಕೊನೆ ಇರೋವಂಥದ್ದು ಮಾತ್ರ ಬಿಟ್ಕೊಂಡು ಇನ್ನೆಲ್ಲ ತೆಗಿಬೇಕಾಗತ್ತೆ. ಸೊ ಕಾಣಿಸ್ತಿದ್ಯಾ ಎಷ್ಟು ಸಿಕ್ಕಿದೆ ನೋಡಿ. ಸೊ ಈ ಥರ ಇರೋದನ್ನು ಸೊ ಈ ಕಡೆ ಇರೋ ಥರ ಫಿಲ್ಟ್ರ್ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ವರ್ಕು ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಬೆಳಗ್ಗೆ ನೋಡಿ, ಸೊ ಇಬ್ಬರು ಕಿತ್ತಿರೋದು, ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಪ್ಪ ಅವ್ರು ಕಿತ್ತಿರೋದು. ಸೊ 4 ಸಾಲು ಕಿತ್ತಿದ್ದಾರೆ. ಸೊ ನಾನು ಬೇರೆ ಸೊ ಡ್ರಂಚಿಂಗ್ ವರ್ಕು ಅವೆಲ್ಲ ಇತ್ತಲ್ಲ, ಸೊ ಅದನ್ನು ಮಾಡ್ತಿದ್ದೆ. ಸೊ ವಾಟರ್ ಸಾಲಿಬಲ್ಲೆಲ್ಲ ಬಿಡಬೇಕಿತ್ತು. ಸೊ ಅದನ್ನೆಲ್ಲ ಬಿಟ್ಟಿದ್ದೀನಿ. ಸೊ ಈಗ ಸ್ಪ್ರೇ ತೊಗೊಂಡಿದ್ದಾರೆ ಹಂಗೆ. ಸೊ ಸಿಕ್ಕಿದ್ದಾದಮೇಲೆ ಒಂದು ರೌಂಡು ನಾರ್ಮಲಾಗಿ ಸ್ಪ್ರೇ ತೊಗೋಬೇಕಿತ್ತು ಫಂಗಿಸೈಡು. ಸೊ 3 ತೋಟಕ್ಕೂ ಆಕ್ರಬಟ್ಟು ಮತ್ತು ಕೋಸೈಡು ಸ್ಪ್ರೇ ತೊಗೊಂಡಿದ್ದಾರೆ. ಸೊ ಇವತ್ತಿನ ವೀಡಿಯೋ. ಸೊ ವಿಡಿಯೋ ಇಷ್ಟ ಆಗಿದರೆ ಒಂದು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಸಪೋರ್ಟ್ ಮಾಡಿ ಸೊ ವೀಡಿಯೋಸ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.